ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಈ ಥರ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನನಗೆ ಒಬ್ಬರು ಕಾಮೆಂಟ್ ಮಾಡಿ ಹೇಳಿದರು, ಯಾವ ರೀತಿ ನೀವು ಈ ಥರ ತಮ್ಲೈನ್ನ ಮಾಡಿದ್ರಿ ಅಂತ. ನಾನು ಸ್ಟಾರ್ಟಿಂಗ್ ನಾರ್ಮಲಾಗಿ ಇನ್ ಶಾರ್ಟಲ್ಲಿ ಮಾಡ್ತಾಯಿದ್ದೆ. ಅದರಲ್ಲಿ ನಾರ್ಮಲಿ ಸ್ವಲ್ಪ ಎಡಿಟಿಂಗ್ ಒಂಚೂರು ಕಷ್ಟ ಇರುತ್ತೆ. ಕಷ್ಟ ಅಂದರೆ ತುಂಬ ಕಷ್ಟ ಇರೋದಿಲ್ಲ. ಬಟ್ ಇತ್ತೀಚೆಗಂತೂ ಎಲ್ಲರೂ, ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಇವಾಗಿನ ಒಂದು ಏನು ಇದು ಬರುತ್ತಲ್ಲ, ತಮ್ಲೈನ್ ಬರುತ್ತಲ್ಲ, ಆ ರೀತಿ ತಮ್ಲೈನ್ನ ಮಾಡ್ತಾಯಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಮಾಡ್ತಾ ಇರ್ಬೋದು ಇವರು ಅಂತ. ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ, ಈ ರೀತಿ ತಮ್ಲೈನ್ ಬರುತ್ತೆ ನೋಡಿ, ನಾನು ಕೂಡ ಇವಾಗ ಈ ರೀತಿ ಒಂದು ಸಿಂಪಲ್ಲಾಗಿ ಜಸ್ಟ್ ಒಂದು 5 ನಿಮಿಷ ಅಂದ್ಕೊಳ್ಳಿ, 5 ನಿಮಿಷದಲ್ಲಿ ಈ ಥರ ಒಂದು ತಮ್ಲೈನ್ನ ನಾವು ಕ್ರಿಯೇಟ್ನ ಮಾಡ್ಬೋದು. ಯಾವ ರೀತಿ ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ತುಂಬ ಜನ ಒಂದೊಂದು ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಬರುತ್ತೋ ಆ ರೀತಿನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ನಾನು ತುಂಬ ಸಿಂಪಲ್ಲಾಗಿ ನಾನು ಯಾವ ಥರ ತಿಳ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ನಾನು ಒಂದು 2-3 ವಿಡಿಯೋ ನೋಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಬಟ್ ಇದು ಏನೋ ಪ್ರಾಂಪ್ಟ್ ಎಲ್ಲ ಜಾಸ್ತಿ ಕೊಡೋದು, ಈ ಥರ ಆ ಥರ ಎಲ್ಲ ಮಾಡ್ತಾಯಿದ್ರು. ಬಟ್ ನನಗೆ ಸ್ವಲ್ಪ ಏನೋ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು 1-2 ಸಲ ಟ್ರೈ ಮಾಡಿದೆ. ಸೊ ನನಗೆ ಈ ಒಂದು ಮೆಥಡ್ ತುಂಬಾ ಈಸಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಇವಾಗ ಬರೀ ಇದೇ ರೀತಿ ತಮ್ಲೈನು, ಜಸ್ಟ್ ಒಂದು 5 ನಿಮಿಷ ಸಾಕು, ಜಾಸ್ತಿ ಎಲ್ಲ ಟೈಮ್ ಬೇಕಾಗಿಲ್ಲ ಇದಕ್ಕೆ. ಅದಕ್ಕೋಸ್ಕರ ನಾನು ಕಲ್ತ್ಕೊಂಡೆ. ಸೊ ನನಗೂ ನೋಡ್ತಾ ಇದ್ದೆ ಬೇರೆಯವ್ರದ್ದು ತಮ್ಲೈನೆಲ್ಲ ಯಾವ ರೀತಿ ಮಾಡ್ಬೋದು. ನಾನು ಇನ್ ಶಾರ್ಟಲ್ಲಿ ತುಂಬ ಸರಿ ಟ್ರೈ ಮಾಡಿದೆ, ಮತ್ತು VNಲ್ಲಿ ಟ್ರೈ ಮಾಡಿದೆ. ಆಮೇಲೆ ಹಿಂಗಿದು ಯಾವ ರೀತಿ ಮಾಡೋದು, ಯಾವ ಆ್ಯಪಲ್ಲಿ ಮಾಡೋದು ಅನ್ನೋದೆಲ್ಲ ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಯಾವುದೇ ವಿಷಯ ಆದ್ರೂ ಅಷ್ಟೇ, ತಿಳಿಯೋ ತನಕ ಮಾತ್ರ ಅದು ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಅದು ಕೋತಿ ವಿದ್ಯೆ ಅಂತಾರಲ್ಲ, ಅದೇ ರೀತಿ. ನಾನು ಅಂದ್ಕೊಂಡೆ, ಕಲ್ತ ಮೇಲೆ ಇಷ್ಟೇನಾ ಇದು ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಈಸಿ. ನಾನು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ಆರಾಮ್ಸೆ ಕಲ್ತ್ಕೊಬೋದು. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಯಾವುದಾದ್ರೂ ವೀಡಿಯೋಸು ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನನಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ, ನನ್ನ ವೇಯಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಜಾಸ್ತಿ ಮಾತುಕತೆ ಲೆಂತ್ ಮಾಡೋದು ಬೇಡ. ಇವಾಗ ಆರಾಮ್ಸೆ ಏನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟಿಗೆ ನಾನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ತೋರಿಸ್ತಾ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಾಯಲ್ಲಿ ಹೇಳಿದ್ರೆ ಅದು ಅಷ್ಟೊಂದು ಈಸಿಯಾಗಿ ಗೊತ್ತಾಗೋದಿಲ್ಲ. ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಗೊತ್ತಾಗಲ್ಲ. ಸರಿ, ನಾನು ಇವಾಗ ವಿಡಿಯೋದಲ್ಲಿ ಆನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅದೇ ರೀತಿ ಮಾಡಿ. ಸಪೋಸ್ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ, ಮತ್ತು ಒಂದು ಪುಟ್ಟ ಲೈಕ್ಸ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಮತ್ತು ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ, ಬೇಗ ವ್ಯೂಸ್ ಕೊಡಿ, ಮಾನಿಟೈಸ್ ಆಗೋ ಥರ ಮಾಡಿ ಪ್ಲೀಸ್. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಬನ್ನಿ. ಇವಾಗ ಮೊದಲನೇದಾಗಿ ಚಾರ್ಜಿಬಿಟಿನ ಡೌನ್ಲೋಡ್ ಮಾಡ್ಕೊಬೇಕು. ಎಲ್ಲರ ಫೋನಲ್ಲೂ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇದನ್ನು ಗೂಗಲಿಂದ ನಾವು ಆ್ಯಡ್ ಆಗಬೇಕು. ಇಲ್ಲಿ ಇದು ನಮ್ಮ ಅಮ್ಮನ ಫೋನು, ಅದರಿಂದ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಫೋನ್ ಒಂದೇ ಇರೋದು, ಅದರಿಂದ. ಇವಾಗ ಇಲ್ಲಿ ಫೋಟೋಸ್ ಏನಿದೆ, ಫೋಟೋಸಿಗೆ ಬರಬೇಕು. ಫೋಟೋಸ್ ಬಂದಮೇಲೆ ಒಂದು ಫೋಟೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇವಾಗ ಎಕ್ಸಾಂಪಲ್, ಇವಾಗ 1 ನಿಮಿಷದಲ್ಲಿ ಹೇಗೆ ನಾವು ತಮ್ಲೈನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಬೇರೆ ಏನೂ ಎಕ್ಸ್ಟ್ರಾ ಇಲ್ಲ. ನೋಡ್ಕೊಳ್ಳಿ, ಈಗ 1 ನಿಮಿಷದಲ್ಲಿ ತಮ್ಲೈನ್ ಹೇಗೆ ಕ್ರಿಯೇಟ್ ಮಾಡಬಹುದು, ಅದು ಹೇಗೆ 16:9
9 ತಮ್ಲೈನ್ ಫೋಟೋ ಬೇಕು ಇಷ್ಟೆ. ಇವಾಗ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ ತಮ್ಲೈನ್ ಕ್ರಿಯೇಟ್ ಆಗ್ತಾಯಿದೆ ಇಮೇಜ್. ಅದು ಸ್ವಲ್ಪ ನೆಟ್ಟು ಸ್ಲೋ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಆಲ್ರೆಡಿ ಇವಾಗ ಆಗ್ತಾಯಿದೆ ನೋಡ್ಬೋದು. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ, ಬಟ್ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ತುಂಬ ತಲೆ ಬಿಸಿ ಇಲ್ಲ. ಪಟ್ಟಂತ ನಮ್ಮದು ಏನು ವೀಡಿಯೋದು ಇದೆ, ಸೊ ಆ ಒಂದು ತಮ್ಲೈನ್ನ ನಾವು ಇದ್ರಲ್ಲಿ ಕೊಟ್ಟರೆ ಮುಗೀತು. ಅದ್ರ ಬಗ್ಗೆ ಏನು ರಿಲೇಟೆಡ್ ಇದೆ ಅದನ್ನು ಹಾಕಿದ್ರೆ ಮುಗೀತು. ಅದ್ರ ಬಗ್ಗೆನೇ ತಮ್ಲೈನ್ ಕ್ರಿಯೇಟ್ ಆಗಿಬಿಡುತ್ತೆ. ತುಂಬ ಈಸಿ ಅಂತಲೇ ಹೇಳ್ಬೋದು. ಬೇರೆ ಆ್ಯಪಲ್ಲೂ ಮಾಡ್ಕೊತಾರೆ, ಬಟ್ ಈ ಒಂದು ChatGPTಯಲ್ಲಿ ತುಂಬ ಅಂದರೆ ತುಂಬಾ ಈಸಿ. ನೋಡಬಹುದು ಎಷ್ಟು ಪಟ್ಟಂತ ತಮ್ಲೈನು ರೆಡಿ ಆಯಿತು ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಈಸಿಯಾಗಿ ಆಗೋಯ್ತು ಅಂತ. ಇದೇ ರೀತಿ ನಾನು ಮಾಡುವಂಥದ್ದು. ನೋಡಿದ್ರಲ್ಲ, ನಾನು ಯಾವ ರೀತಿ ತಮ್ಲೈನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ನಾನು ಪ್ರತಿಯೊಂದು ತಮ್ಲೈನ್ನ ಮಾಡುವಂಥದ್ದು. ಇತ್ತೀಚೆಗೆ ನಾನು ಒಂದು ಅಂದರೆ ಒಂದು 2-3-4 ವೀಡಿಯೋಗೇ ಈ ಥರ ಮಾಡಿರೋದು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಾನು ಹೇಳ್ದಂಗೆ ತುಂಬ ನಾನು ನೋಡಿದ್ದೀನಿ ಯಾವ ರೀತಿ, ಬಟ್ ನನಗೆ ಆ ರೀತಿ ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತು. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ChatGPTಯಲ್ಲಿ ಪ್ರಾಂಪ್ಟ್ನ ತಗೋತಾರೆ, ಅದನ್ನು ಗೂಗಲ್ ಜೆಮಿನಿ ಆ್ಯಪಲ್ಲಿ ಹಾಕ್ತಾರೆ. ಅದು ಆದಮೇಲೆ ತಮ್ಲೈನ್ ಬರುತ್ತೆ. ಅದರಲ್ಲಿ ವಾಟರ್ ಮಾರ್ಕ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ನಾನು ಅದನ್ನೆಲ್ಲ ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಆಗುತ್ತೆ. ಬಟ್ ನಾನು ಈ ರೀತಿ ಮಾಡಿದ್ದು ಯಾವ ಒಂದು ವಾಟರ್ ಮಾರ್ಕು ಇರಲ್ಲ, ಏನೂ ಇರಲ್ಲ, ಡೈರೆಕ್ಟ್ ಎಂಟ್ರಿ ಅಂತಲೇ ಹೇಳ್ಬೋದು. ಪಟ್ ಅಂತ ಆಗೋಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡ್ಬೋದು, ಇದೇ ನಾನು ನಾಳೆಗೆ ಹಾಕೋ ತಮ್ಲೈನ್. ನೋಡ್ಬೋದು ಇಷ್ಟು ಪಟ್ಟಂತ ನಾನು ತಮ್ಲೈನ್ನ ಕ್ರಿಯೇಟ್ ಮಾಡಿಕೊಂಡೆ ಅಂತ. ಯಾರೋ ಒಬ್ಬರು ಕೇಳಿದ್ರಲ್ಲ, ಸೊ ಅವ್ರಿಗೆ ನಾನು ರಿಪ್ಲೈ ಮಾಡಿರಲಿಲ್ಲ. ಏನಕ್ಕೆ ಅಂತಂದರೆ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೆ, ಸೊ ಅದನ್ನೇ ಅಪ್ಲೋಡ್ ಮಾಡ್ತೀನಲ್ಲ, ಸೊ ಅವಾಗ ಅವ್ರು ನೋಡಲಿ ಅಂದ್ಬಿಟ್ಟು ರಿಪ್ಲೈ ಮಾಡದೇ ಇರೋದಕ್ಕೆ ಸಾರಿ. ನಾನು ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಬಟ್ ಹೆಂಗಿದ್ರು ನಾನು ತಮ್ಲೈನ್ ವಿಡಿಯೋ ಮಾಡಿ ಹಾಕ್ತಿದ್ದೇನಲ್ಲ, ಸೊ ನೋಡಲಿ ಅಂತ ಅಂದ್ಬಿಟ್ಟು ನಾನು ಏನೂ ರಿಪ್ಲೈ ಮಾಡಿರಲಿಲ್ಲ ಅಷ್ಟೇ. ಸಾರಿ, ಬೇರೆ ಏನೂ ತಿಳ್ಕೊಬೇಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನನಗೇನು ಗೊತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಅಷ್ಟೇ, ಜಾಸ್ತಿ ಲೆಂತ್ ಏನು ಇರೋದಿಲ್ಲ. ಜಸ್ಟ್ ನಾವು ಹೇಗೆ ತಮ್ಲೈನ್ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಏನೋ ಒಂದು ಎಷ್ಟು ದೂರ ಕತೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಬ್ಬೊಬ್ಬರು ಇಷ್ಟು ಉದ್ದ ಹೇಳ್ತಾರೆ, ಅಷ್ಟುದ್ದ ಹೇಳೋ ಅಷ್ಟರಲ್ಲಿ ನಮ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಒಂದು ಮೆಥಡ್ ಈಸಿಯಾಗಿ, ನಾನು ಆಲ್ಮೋಸ್ಟ್ ಆಲ್ ನನ್ನ ಚಾನಲಲ್ಲೆಲ್ಲ ಈಸಿಯಾಗಿ ಕುಕ್ಕಿಂಗ್ ಆಗಿರಲಿ, ಬೇರೆ ಏನಾದರೂ ಅಷ್ಟೇ ಸ್ವಲ್ಪ ಈಸಿಯಾಗಿ ನಾನು ಮಾಡ್ಕೊಳ್ಳೋ ಅಂಥದ್ದು. ಯಾಕಂದರೆ ಬೇಬಿ ಇರೋದ್ರಿಂದ. ಐ ಥಿಂಕ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ನೀವು ಈ ಒಂದು ತಮ್ಲೈನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡು ನೀವು ಅದನ್ನ ಯೂಸ್ಫುಲ್ ಮಾಡ್ಕೊಂಡಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವು ಆ ವಿಡಿಯೋನ ನೋಡ್ಬೋದು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.